ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕಬ್ಬಿನದ ರಟೂನ್ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು ಈ ತರಹ ಕಬ್ಬು ಬಂದಿದೆ. ಈ ಪ್ಲಾಟ್ಗೆ ನಾವು ಮಹಾಗಣಪತಿ ಕೃಷಿ ಟ್ರೀಟ್ಮೆಂಟನ್ನು ಕೊಟ್ಟಿದ್ವಿ. ತಾವು ನೋಡ್ಬೋದು ಈ ತರಹ ಪ್ಲಾಟಿನಲ್ಲಿ ಡೆವಲಪ್ಮೆಂಟ್ ಆಗಿದೆ. ಎರಡು ಗಣಿಕೆಗಳ ನಡುವಿನ ಅಂತರ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಹಾಗೂ ಕಬ್ಬಿನಲ್ಲಿ ಸೈಜು ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ತಾವು ನೋಡ್ಬೋದು ಈ ತರಹ ಸೈಜು ಡೆವಲಪ್ಮೆಂಟ್ ಆಗಿದೆ. ತಾವು ನೋಡ್ಬೋದು ಈ ತರಹ ಸೈಜು ಬಿಲ್ಡಪ್ ಆಗಿದೆ. ನಾವು ಈ ಪ್ಲಾಟ್ಗೆ ಮಹಾಗಣಪತಿ ಕೃಷಿಯ ಕಬ್ಬಿನ ರಟೂನ್ ಟ್ರೀಟ್ಮೆಂಟನ್ನು ಈ ಪ್ಲಾಟ್ಗೆ ಕೊಟ್ಟಿದ್ವಿ. ಇದರ ರಿಸಲ್ಟನ್ನು ತಾವು ನೋಡಬಹುದು. ಈ ತರಹ ರಿಸಲ್ಟು ಬಂದಿದೆ. ಕಬ್ಬಿನಲ್ಲಿ ನಾವು ಈ ಪ್ಲಾಟ್ನಲ್ಲಿ ಏನು ಮಾಡಿದ್ದೀವಿ ಅಂದರೆ, ಕಬ್ಬಿನ ಒಣ ಎಲೆಗಳು ಇರ್ತಾವಲ್ಲ, ಈ ಒಣ ಎಲೆಗಳನ್ನು ನಾವು ಈ ತರಹ ಮಣ್ಣಿನಲ್ಲಿ ಮಿಕ್ಸ್ ಮಾಡಿದ್ದೀವಿ. ತಾವು ನೋಡ್ಬೋದು ಈ ತರಹ ಮಣ್ಣಿನಲ್ಲಿ ನಾವು ಒಣ ಎಲೆಗಳನ್ನು ಮಿಕ್ಸ್ ಮಾಡಿದ್ದೀವಿ. ಇದರಿಂದ ಕಬ್ಬಿನಲ್ಲಿ ರಿಸಲ್ಟು ತಾವು ನೋಡ್ಬೋದು. ಕಬ್ಬಿನ ಲಾವಣಿ ಪ್ಲಾಟು ಕಟಾವಾದಾಗ ನಾವು ಕಬ್ಬಿನಲ್ಲಿ ಒಣ ಎಲೆಗಳನ್ನು ಈ ತರಹ ಮಿಕ್ಸು ಮಾಡಿದ್ದೀವಿ. ಈ ತರಹ ಒಣ ಎಲೆಗಳನ್ನು ಕಬ್ಬಿನಲ್ಲಿ ಮಿಕ್ಸು ಮಾಡಿದ್ದೀವಿ. ಅದರ ರಿಸಲ್ಟು ತಾವು ನೋಡ್ಬೋದು. ಈ ತರಹ ಈ ಒಣ ಎಲೆ ಮಿಕ್ಸ್ ಮಾಡುವುದರಿಂದ ಮಣ್ಣಿನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಬೆಳವಣಿಗೆಯು ಚೆನ್ನಾಗಿ ಆಗುತ್ತೆ. ಹಾಗೂ ಮಣ್ಣಿನ ಶಕ್ತಿಯು ಹೆಚ್ಚಾಗತ್ತೆ. ನಾವು ಈ ಪ್ಲಾಟ್ಗೆ ಟ್ರೀಟ್ಮೆಂಟ್ ಕೊಡುವಾಗ ರಸಗೊಬ್ಬರದ ಟ್ರೀಟ್ಮೆಂಟ್ ಜೊತೆಗೆ ನಾವು ಈ ಪ್ಲಾಟ್ಗೆ ಆ ಎಲ್ಲ ಫರ್ಟಿಲೈಸರ್ ಡೋಸ್ಗಳ ಜೊತೆಗೆ ನಾವು ಇದಕ್ಕೆ ವರ್ಮಿ ಕಾಂಪೋಸ್ಟ್ ಬ್ಯಾಗನ್ನು ಮಿಕ್ಸ್ ಮಾಡಿದ್ದೀವಿ. ಯಾವುದೇ ರಸಗೊಬ್ಬರ ಡೋಸನ್ನು ಕೊಡುವ ವೇಳೆಯಲ್ಲಿ ನಾವು ಇದಕ್ಕೆ 3 ಬ್ಯಾಗ್ ವರ್ಮಿ ಕಾಂಪೋಸ್ಟ್ ಡೋಸನ್ನು ಮಿಕ್ಸ್ ಮಾಡಿಯೇ ಆಮೇಲೆ ಆ ರಸಗೊಬ್ಬರವನ್ನು ನಾವು ಕಬ್ಬಿನ ಪ್ಲಾಟ್ಗೆ ಕೊಟ್ಟಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ದಲ್ಲಿ ವರ್ಮಿ ಕಾಂಪೋಸ್ಟ್ ಬಳಕೆಯನ್ನು ಮಾಡಿದ್ದೀವಿ. ರಸಗೊಬ್ಬರಗಳನ್ನು ವರ್ಮಿ ಕಾಂಪೋಸ್ಟ್ ಜೊತೆಗೆ ಮಿಕ್ಸ್ ಮಾಡಿ ಆಮೇಲೆ ನಾವು ಅದನ್ನು ಕಬ್ಬಿನ ಪ್ಲಾಟ್ಗೆ ಕೊಟ್ಟಿದ್ದೀವಿ. ಅದರ ರಿಸಲ್ಟು ತಾವು ನೋಡ್ಬೋದು. ಈ ತರಹ ರಿಸಲ್ಟು ಬಂದಿದೆ. ಸಾವಯವ ಗೊಬ್ಬರಗಳು, ಆರ್ಗ್ಯಾನಿಕ್ ಗೊಬ್ಬರಗಳು ತುಂಬಾ ಇಂಪಾರ್ಟೆಂಟು. ಅದರಿಂದ ಮಣ್ಣಿನ ಶಕ್ತಿಯು ಹೆಚ್ಚಾಗತ್ತೆ. ತಾವು ನೋಡ್ಬೋದು ಈ ತರಹ ವರ್ಮಿ ಕಾಂಪೋಸ್ಟ್, ಆರ್ಗ್ಯಾನಿಕ್ ಗೊಬ್ಬರ, ಸಾವಯವ ಗೊಬ್ಬರವನ್ನು ನಾವು ಇದಕ್ಕೆ ಯೂಸ್ ಮಾಡಿದ್ದೀವಿ. ಅದರ ರಿಸಲ್ಟು ಈ ತರಹ ಬಂದಿದೆ. ಹಾಗೂ ಒಣ ಎಲೆಗಳನ್ನು ನಾವು ಮಣ್ಣಿನ ಜೊತೆ ಮಿಕ್ಸನ್ನು ಮಾಡಿದ್ದೀವಿ. ಅದರ ರಿಸಲ್ಟು ಈ ತರಹ ಬಂದಿದೆ. ಈ ತರಹ ಸಾವಯವ ಹಾಗೂ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ತಾವು ಯೂಸ್ ಮಾಡಬೇಕು. ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ. ತಾವು ಯಾವುದೇ ರಸಗೊಬ್ಬರ ಡೋಸನ್ನು ಕಬ್ಬಿಗೆ ಕೊಡುವಾಗ ಅದರ ಜೊತೆಗೆ ತಾವು ವರ್ಮಿ ಕಾಂಪೋಸ್ಟ್ ಬ್ಯಾಗನ್ನು ಮಿಕ್ಸ್ ಮಾಡಿ ಆಮೇಲೆ ಅದನ್ನು ತಾವು ಕಬ್ಬಿಗೆ ಕೊಡಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು.